ಶರನ್ನವರಾತ್ರಿ ಅಂದ್ಕೊಳ್ಳೆ ನಮಗೆಲ್ಲ ನೆನಪಾಗೋದು ನಮ್ಮ ನಾಡ ಅಧಿದೇವತೆ ಚಾಮುಂಡೇಶ್ವರಿ ದೇವಿ, ನವದುರ್ಗಿಯರ ರೂಪಗಳು, ನಮ್ಮ ಹೆಮ್ಮೆಯ ಮೈಸೂರು, ದಸರಾ ಅಂಬಾರಿ, ಜಂಬೂ ಸವಾರಿ. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಕವಿಚೇತನ್ ಬ್ಲಾಗ್ಸ್. ನಾನು ಕವಿತಾ. ಇವತ್ತು ಥರ್ಸ್ಡೇ. ಇವತ್ತಿಂದ ನಮಗೆ ಶರನ್ನವರಾತ್ರಿ ಆರಂಭ ಆಗ್ತಾ ಇದೆ. ನಮ್ಮನೇಲಿ ಕೂಡ ನವರಾತ್ರಿನ ಸೆಲೆಬ್ರೇಷನ್ ಮಾಡೋದ್ರಿಂದ ಆ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಬನ್ನಿ. ಮೊದಲನೇದಾಗಿ ದೇವಿನ ಕೂರಿಸೋ ಜಾಗದಲ್ಲಿ ನಾವು ಶುದ್ಧಿ ಮಾಡಿಕೊಂಡು ಪುಟ್ಟದಾದ ರಂಗೋಲಿ ಹಾಕಿ ಚಿಕ್ಕದಾದ ಸ್ಟೂಲ್ ಮೇಲೆ ಬಾಳೆ ಎಲೆ ಹಾಕಿ ಅದರಲ್ಲಿ ಅಕ್ಕಿ ತಟ್ಟೆ ಮೇಲೆ ಕಳಸನ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀವಿ. ದೇವಿ ಕಳಸಕ್ಕೆ ವರಮಹಾಲಕ್ಷ್ಮಿ ಮುಖವಾಡ ಕೂಡ ಹಾಕಿ ಪೂಜೆ ಮಾಡ್ತಾರೆ. ಅರಿಶಿಣದ ಗೌರಿ ಮುಖವಾಡ ಕೂಡ ಹಾಕಿ ಪೂಜೆ ಮಾಡ್ತಾರೆ. ನಾವು ಇದೇ ಥರ ಕಾಯನ್ನೇ ಕಳಸಕ್ಕೆ ಇಟ್ಟು ಪೂಜೆ ಮಾಡ್ತೀವಿ. ಸೊ ಈ ವರ್ಷ ಕೂಡ ಅದೇ ಥರ ಮಾಡಿದ್ದೀವಿ. ಪ್ರತಿದಿನ ದೇವಿಗೆ ಲಲಿತ ಸಹಸ್ರನಾಮ ಓದ್ಬೋದು ಅಥವಾ ಫೋನಲ್ಲಿ ಕೂಡ ಹಾಕಿ ಬಿಡಬಹುದು. ದೇವಿ ಅಷ್ಟೋತ್ರಗಳನ್ನ ಹೇಳ್ಕೊಳ್ತಾ ಕುಂಕುಮಾರ್ಚನೆ ಕೂಡ ಮಾಡ್ತೀವಿ. ಅದಾದ ನಂತರ ಪ್ರತಿದಿನದ ದೇವಿಗೆ ವಿಶೇಷ ಮಂತ್ರಗಳಿರುತ್ತೆ, ಅದನ್ನು ಕೂಡ ಹೇಳಿದ್ಮೇಲೆ ದೇವಿಗೆ ಕರ್ಪೂರದ ಆರತಿ ಮಾಡಿ, ಕಾಯಿ ಹೊಡೆದ್ಮೇಲೆ ನಿಂಬೆಹಣ್ಣಿನಿಂದ ಆರತಿ ಮಾಡಿ ತುಪ್ಪದ ಆರತಿ ಕೂಡ ಮಾಡ್ತೀವಿ. ಪ್ರತಿದಿನದ ಪೂಜೆ ಪ್ರೋಸೆಸ್ ಇದೇ ಥರ ಇರೋದ್ರಿಂದ ನಾನು ಫಸ್ಟೇ ಪೂಜೆ ಬ್ಲಾಗ್ನ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಕೊನೆಯಲ್ಲಿ ದೇವಸ್ಥಾನದಲ್ಲಿ ದೇವಿಗೆ ವಿಶೇಷ ಅಲಂಕಾರ ಮಾಡಿರೋದನ್ನು ಕೂಡ ಆ್ಯಡ್ ಮಾಡ್ತೀನಿ, ಮಿಸ್ ಮಾಡದೆ ನೋಡಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೀವೆಲ್ಲ ಹೇಗೆ ನವರಾತ್ರಿನ ಸೆಲೆಬ್ರೇಷನ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನನಗೂ ಕೂಡ ಗೊತ್ತಾಗುತ್ತೆ. ನೀವು ಕೂಡ ದೇವರನ್ನ ಕೂರಿಸ್ತೀರಾ ಅನ್ನೋದನ್ನು ಕಮೆಂಟಲ್ಲಿ ಬರೀರಿ. ನಮ್ಮನೆ ಪುಟ್ಕಿಣಿ ಮರಿ ಎದ್ದು ಬಂದು ಪೂಜೆ ಮಾಡ್ತಾ ಇದೆ ನೋಡಿ. ನಂದು ಪೂಜೆ ಎಲ್ಲ ಆದಮೇಲೆ ಅವನಿಗೆ ಕೂಡ ರೆಡಿ ಮಾಡಿ ಪೂಜೆ ಮಾಡಿಸ್ತಾ ಇದ್ದೀನಿ. ಅವನಿಗೆ ಈ ಥರ ಪೂಜೆ ಮಾಡೋದು, ದೇವ್ರ ಹಾಡು ಹೇಳೋದು ಇದೆಲ್ಲ ತುಂಬ ಖುಷಿಯಾಗುತ್ತೆ. ಅವನಿಗೆ ಇಷ್ಟಪಟ್ಟು ಮಾಡ್ತಾನೆ. ಸೊ ಅವನ ಹತ್ರ ಪೂಜೆ ಮಾಡಿಸ್ತಾ ಇದ್ದೀನಿ. ಭಗವತಿಯೇ ಜಯ ಜಯ ಮಹಿಷಾಸುರಮರ್ದಿನಿ ನಮ್ಮಕ ಮಧು ಮಧುರ ಮಧು ಕೈತ ಬರಂಜನಿ ಕೈತ ಬುತ್ತೆ ಗಿರುವರಿಂದ ಶಿರೋಮಣಿ ವಾಸ ಭಗವತಿಯ ಸಿದ್ಧಿ ಚಂಕ ಕುರುಮಿನಿ ಭೂರಿ ಕುಟುಂಬಿನಿ ಭೂರಿ ಕುತ್ತೆ ಜಯ ಜಯ ಮಹಿಷಾಸುರಮರ್ದಿನಿ ನಮ್. ಪೂಜೆ ಎಲ್ಲ ಆದಮೇಲೆ ಮೋಕ್ಷಗೆ ಇನ್ನೂ ದಸರಾ ಹಾಲಿಡೇಸ್ ಕೊಟ್ಟಿಲ್ದಿರೋದ್ರಿಂದ ಅವನಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಅಂತ ಲಂಚ್ ಬಾಕ್ಸ್ ರೆಡಿ ಮಾಡಬೇಕಾಗಿತ್ತು. ಸೊ ಅದನ್ನೆಲ್ಲ ಈಗ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಮೋಕ್ಷಗೆ ಇಡ್ಲಿ ಅಂದರೆ ಸಖತ್ ಫೇವ್ರೇಟು. ಅವನಿಗಂತೂ ಡೈಲಿ ಲಂಚ್ ಬಾಕ್ಸ್ಗೆ ಇಡ್ಲಿ ಮಾಡಿಕೊಟ್ರು ಅದೇ ಬೇಕು ಅಂತ ಕೇಳ್ತಾನೆ, ಡೈಲಿ ಇಡ್ಲಿ ಮಾಡಮ್ಮ ಅಂತ. ಈಗ ನಮ್ಮನೆ ಪುಟ್ಟ ದುರ್ಗಾದೇವಿ ಫ್ರೆಶ್ ಅಪ್ ಆಗಿ ಬಂದು ದೇವರಿಗೆ ಪೂಜೆ ಮಾಡ್ತಾ ಇದೆ, ನೋಡ್ಬೋದು. ನಮ್ಮ ಮೋಕ್ಷಗೆ ಸ್ಕೂಲ್ಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಪೂರಿ ಹಾಲಿಡೇಸ್ಗೆ ಬಂದಿರೋದ್ರಿಂದ ಪೂರಿ ಜೊತೆ ಆಟ ಆಡಬೇಕು, ನಾನು ಹೋಗಲ್ಲ ಅಂತ ತುಂಬ ಆಟ ಮಾಡ್ತಾ ಇರ್ತಾನೆ. ಬಟ್ ಆದರೂ ಇನ್ನೇನು ಅವನಿಗೂ ಕೂಡ ಹಾಲಿಡೇಸ್, ದಸರಾ ಹಾಲಿಡೇಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಅವನಿಗೆ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಬಾಯ್ ಮುಷಿತ್. ಮಧ್ಯಾಹ್ನ ತುಂಬ ಜೋರಾಗಿ ಮಳೆ ಕೂಡ ಬಂತು. ಸಂಜೆ ಮತ್ತೆ ದೇವರಿಗೆ ಪೂಜೆ ಮಾಡಿ ವಸ್ತುಲ ಪೂಜೆ ಕೂಡ ಮಾಡಿದ್ವಿ. ನವರಾತ್ರಿಯಲ್ಲಿ ಪ್ರತಿದಿನ ಕೂಡ ವಸ್ತುಲ ಪೂಜೆ ಮಾಡಬೇಕು. ಪೂಜೆ ಎಲ್ಲ ಆದಮೇಲೆ ನಾವು ನಮ್ಮನೆ ಹತ್ರ ಇರೋ ದೇವಿ ಟೆಂಪಲಿಗೆ ಕೂಡ ಹೋಗಿದ್ವಿ.
ನಮ್ಮನೆ ಹತ್ರ ಇರೋದು ಮಹಾಲಕ್ಷ್ಮಿ ದೇವಿ ಟೆಂಪಲ್. ಇಲ್ಲಿ ಪ್ರತಿದಿನ ಕೂಡ ನವರಾತ್ರಿಲಿ ದೇವಿಗೆ ವಿಶೇಷ ಅಲಂಕಾರ ಮಾಡ್ತಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಇವತ್ತು ಫಸ್ಟೇ ಆಗಿರೋದ್ರಿಂದ ದೇವಿ ಚೆನ್ನಾಗಿ ಅಲಂಕಾರ ಮಾಡ್ತಾರೆ, ರೂಪದಲ್ಲಿ ಆರಾಧನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಇಲ್ಲಿ ದೇವಿಗೆ ಅರಿಶಿಣದ ಅಲಂಕಾರ ಮಾಡಿದ್ದಾರೆ. ತುಂಬ ಮುದ್ದಾಗಿ ಅಮ್ಮನವ್ರು ಕಾಣಿಸ್ತಾ ಇದ್ದಾರೆ. ಈ ಸಾರಿ ನವರಾತ್ರಿಲಿ ದೇವಿ ನಿಮ್ಮೆಲ್ರಿಗೂ ನಿಮ್ಮ ವಿಶಸ್ಗಳನ್ನ ಫುಲ್ಫಿಲ್ ಮಾಡಲಿ ಅಂತ ನಾನು ಕೂಡ ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊತಿದ್ದೀನಿ. ಪ್ರತಿ ವರ್ಷ ಕೂಡ ನಾವು ನವರಾತ್ರಿಗೆ ದೇವಿ ಟೆಂಪಲ್ಗೆ ಹೋಗ್ತೀವಿ. ನೀವು ಕೂಡ ನವರಾತ್ರಿಲಿ ಯಾರ್ಯಾರು ದೇವಸ್ಥಾನಕ್ಕೆ ಹೋಗ್ತೀರಾ, ಅಲಂಕಾರ ನೋಡೋದು, ಈ ಥರ ದೇವಸ್ಥಾನಕ್ಕೆ ಹೋಗೋದು ನಿಮಗೆಲ್ಲ ಯಾರಿಗೆಷ್ಟು ಖುಷಿ ಆಗುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಶೈಲಪುತ್ರಿ ರೂಪದಲ್ಲಿ ದೇವಿನ ಮೊದಲನೇ ದಿನ ಪೂಜೆ ಮಾಡಲಾಗತ್ತೆ. ಇದು ದೇವಸ್ಥಾನದಲ್ಲಿ ದೇವಿಗೆ ಮಾಡಿರೋ 2ನೇ ದಿನದ ಅಲಂಕಾರ. ಇದು ದೇವಿಗೆ ದೇವಸ್ಥಾನದಲ್ಲಿ ಮಾಡಿರೋ 3ನೇ ದಿನದ ಅಲಂಕಾರ. ನೋಡಬಹುದು ಎಷ್ಟು ಮುದ್ದಾಗಿ ದೇವಿ ಕಾಣಿಸ್ತಾ ಇದ್ದಾರೆ. ಧಾನ್ಯಗಳು ಮತ್ತು ರೋಸ್ ಪೆಟಲ್ಸ್ನ ಯೂಸ್ ಮಾಡಿ ಅಲಂಕಾರ ಮಾಡಿದ್ದಾರೆ. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ದೇವಿ. ಇದಾಗಿತ್ತು ನಮ್ಮ ನವರಾತ್ರಿ ಸೆಲೆಬ್ರೇಷನ್ ಬ್ಲಾಗ್. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದರೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.